ನೇಪಾಳದಲ್ಲಿ ಸುರಕ್ಷಿತವಾಗಿರುವ ಕರ್ನಾಟಕದ ಪ್ರವಾಸಿಗರು ನೇಪಾಳದಲ್ಲಿ ಸುರಕ್ಷಿತವಾಗಿರುವುದಾಗಿ ಪ್ರವಾಸಿಗ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯ ವೇಳೆ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೊಂದಿಗೆ ವಿಡಿಯೋ ಕರೆ ಮೂಲಕ ಮಾತನಾಡಿದರು. ತಾವು ಮತ್ತು ತಮ್ಮ ಗುಂಪಿನಲ್ಲಿದ್ದ ಇತರರು ಸುರಕ್ಷಿತವಾಗಿದ್ದೇವೆ ಎಂದು ಆ ಪ್ರವಾಸಿಗ ತಿಳಿಸಿದರು. ಖಂಡಿತ ನಾನು ಬಂದ ಮೇಲೆ ನಮ್ಮ ಕರ್ನಾಟಕವನ್ನು ಏನಪ್ಪ ಹೇಗಿದ್ಯಾ? ಆರಾಮಾಗಿದ್ದೀನಿ. ಮಿಕ್ಕಿದ್ದು ಈಗ ನಿನ್ನೇನೋ ಎಲ್ಲ ನೋಡ್ತಾ ಇದೀವಿ. ಸರಿಯಪ್ಪ. ಈಗ ನೀನು ಪ್ರಾರ್ಥನೆ ಮಾತ್ರ ಎಂದಿಗೂ ನಿಮ್ಮ ಸಕ್ಸಸ್ ಸರ್. ನಾನು ಬಚಾವಾಗಿ ಬಂದಿನಂದ್ರೆ ಹೇಳಕ್ಕೆ ಸಾಧ್ಯವಿಲ್ಲ ಸರ್. ನಮ್ಮ ಹತ್ರನೇ ನಮ್ಮಿಂದ ಒಂದು 10 ಮಿನಿಟ್ ಮೊದಲೇ 2 ಬಸ್ಗಳು ಮಿಸ್ಸಿಂಗ್ ಸರ್. 2 ಬಸ್ ನಮ್ಮೂರಿದ್ರ 2 ಬಸ್ಸಲ್ಲಿ? ಇಲ್ಲ ಸರ್, ವೆಸ್ಟ್ ಬೆಂಗಾಲ್ ಸರ್. ವೆಸ್ಟ್ ಬೆಂಗಾಲ್ ಅವರು? ಓಕೆ, ಆಯ್ತು. ಆಮೇಲೆ ಅಲ್ಲ, ಇನ್ನ ಒಂದಷ್ಟು ಜನ ಟೂರಿಸ್ಟ್ ಕರ್ನಾಟಕದಿಂದ ಬಂದವರು ಇನ್ನ ನಮ್ಗೆ ಲೊಕೇಶನ್ ಸಿಗ್ತಾ ಇಲ್ಲ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಾನು ಸರ್ಚ್ ಮಾಡ್ತಾ ಇದ್ದೀನಿ ಸರ್. ಕಟ್ಕೊಂಡು ಪೂರಾ ನಾನು 3 ದಿವಸ ಆದ್ರೂ ಇಲ್ಲೇ ಇದ್ದೀನಿ ಸರ್. ಮೊದಲೇ ಕರ್ನಾಟಕದವ್ರು ನನಗೂ ಸಂಪರ್ಕಕ್ಕೆ ಯಾರು ಬಂದಿಲ್ಲ ಸರ್. ಸ್ವಲ್ಪ ನೀನು ಅಲ್ಲೇ ಇದ್ಕೊಂಡು ನೋಡು, ಆತರ ಬಳಕ್ ಹೋಗ್ಬೇಡ. ಹೆಂಗಿರೋ ಸೇಫ್ ಆಗಿದ್ಯಾ? ಓಕೆ, ಬಹಳ ಸಂತೋಷ. ನೋಡು, ಹೇಳ್ತಾ ಇದೀಯ, ನಾನು ಹೇಳ್ತಾ ಇದ್ದಕ್ಕೆ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ, ನಾನು ದೈವ ಭಕ್ತ. ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟಾ? ಪಕ್ಷ ಯಾವ್ದಾರು ಇರ್ಲಿ ಕಣೆಯ, ನಾವು ನೀವೆಲ್ಲ ಕನ್ನಡಿಗರು. ನೋಡಿ, ಅವ್ರ ಪಕ್ಷ ಬೇರೆ ಇರ್ಬೋದಂತೆ. ಓಕೆ, ಆಯ್ತು. ನೀನ್ ಪಕ್ಷಕ್ಕೆ ನನ್ನ ಜೊತೆ ನನ್ಗೆ ಕೈ ಜೋಡಿಸು ನೀನ್ ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ನಮಸ್ಕಾರ. ನೋಡಿ, ನಾನು ನನ್ನ ಶಿಷ್ಯ ಅಂತೆ, ನನ್ನ ಅಭಿಮಾನಿ ಅಂತೆ, ಆದ್ರೆ ಪಾರ್ಟಿ ಬೇರೆ ಅಂತೆ. ಇರ್ಲಿ, ಕನ್ನಡದವರು, ತಪ್ಪೇನಿಲ್ಲ ಬಿಡಿ. ನೇರವಾಗಿ ಹೇಳ್ತಾ ಇದ್ದಾನಲ್ಲ. ಸೊ ನಾವು ಟ್ರೇಸ್ ಮಾಡ್ತಾ ಇದೀವಿ, ಎಲ್ಲರನ್ನೂ ಕೂಡ ಟ್ರೇಸ್ ಮಾಡ್ತಾ ಇದೀವಿ. ಬಟ್ ಇನ್ನ ಕೆಲವರು ಸಿಕ್ಕಿಲ್ಲ, ನೋಡೋಣ. ಯಾಕೆಂದ್ರೆ ಬಹಳ ಜನ, ಸುಮಾರು ಇನ್ನು 17 ಜನದ್ದು ನಮಗೆ ಮಾಹಿತಿ ಸರಿಯಾಗಿ ಸಿಗ್ತಾ ಇಲ್ಲ. ಸೊ ಇಷ್ಟಿದೆ. ಖಂಡಿತ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ದೆ. ಏನೇನು ಮಾತಾಡಬೇಕು ಅವೆಲ್ಲ ನಮ್ಮ ರಾಜ್ಯದ ಹಿತಕ್ಕೆ, ರಾಷ್ಟ್ರದ ಹಿತಕ್ಕೆ, ಪಕ್ಷದ ಹಿತಕ್ಕೆ ಎಲ್ಲ ಕೂಡ ನಾವೆಲ್ಲ ಮಾತಾಡ್ತೀವಿ.